ಎಲ್ರಿಗೂ ನಮಸ್ಕಾರ. ನಾನು ಪೃಥ್ವಿಗೌಡ, ಗಾಯಕ, ನಿರೂಪಕ, ನಟ, ನಿರ್ದೇಶಕ. ಸರ್ವಕಾರ ಯೂಟ್ಯೂಬ್ ಚಾನಲಿನ ಪರಿಚಯ ಸೀರೀಸ್ಗೆ ತಮಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸೊ ಫಸ್ಟ್ ಬ್ರೇಕಪ್ ಅದು. ಸೊ ಅವತ್ತು ನನಗೆ ಕಂಪನಿ ಅಂತ ಯಾರು ಇರಲಿಲ್ಲ. ಸೊ ಒಬ್ಬನೇ ಇದ್ದೆ, ಬೇಜಾರಲ್ಲಿದ್ದೆ. ಯಾಕಂದ್ರೆ ಸತೀಶ್ ಪೈ ಸರ್, ಸಂತೋಷ್ ಪೈ ಸರ್, ಹಾಗೆ ಅಶೋಕ್ ಶಾನ್ಭಾಗ್ ಅವರು. ಸೊ ಆ ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ಸೊ ಫಸ್ಟ್ ಆಕ್ಟಿಂಗ್ ಅಂತ ಮಾಡಿದ್ದು ಅದೇ. ಬಟ್ ನಾವು ಕ್ಲಾಸ್ ರೂಮ್ಗಳಲ್ಲಿ ಮಾಡ್ತಿದ್ವಿ. ಅವಾಗ ಟೀಚರ್ಸ್ ಎಲ್ಲ ಮಾಡಿಸ್ತಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತೇಳಿ ಹೋಗಿದ್ರು. ನಾನು ಯಾಕೆ ಶಿವಮೊಗ್ಗ ಬಿಟ್ಟು ಬೇರೆ ಎಲ್ಲೂ ಹೋಗ್ಲಿಲ್ಲ. ಸಂಸ್ಕೃತ, ಇಂಗ್ಲಿಷ್ ಮತ್ತೆ ಕನ್ನಡ. ಕಾಲೇಜ್ ಬಿಟ್ಟು ಬೇರೆ ಏನ್ ಮಾಡಕ್ ಸಾಧ್ಯ? ಯಾಕಂದ್ರೆ ಅಷ್ಟರೊಳಗಡೆ ನನಗೆ ಆಕ್ಟಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಒಲವು ಜಾಸ್ತಿ ಆಗಿತ್ತು. ಸಂಸ್ಕಾರ ಭಾರತಿ ಅನ್ನೋ ಒಂದು ಆರ್ಗನೈಸೇಷನ್ ಅಲ್ಲಿದ್ದೆ, ABVP ಅನ್ನೋ ಒಂದು ಆರ್ಗನೈಸೇಷನ್ ಅಲ್ಲಿದ್ದೆ. ಸೊ ಇವೆಲ್ಲ ನೋಡಿದಾಗ ನಾನು ಬರೀ ಎಲ್ಲೋ ಒಂದ್ ಕಡೆ ಬೇರೆ ಒಂದು ಒಳ್ಳೆ ಕಾಲೇಜ್ ಅಂತಾನೋ ಅಥವಾ ಎಲ್ಲರೂ ಹೇಳ್ತಾರೆ ಅಂತಾನೋ ಯಾವುದೋ ಒಂದು ಕಾಲೇಜಿಗೆ ಸೇರ್ಕೊಂಡು ಕಾಲೇಜು, ಹಾಸ್ಟೆಲ್ ಅಷ್ಟು ಮಾತ್ರ ನನ್ನ ಜೀವನ ಆಗಬಾರ್ದು ಅಂತ. ನಾನು ಶಿವಮೊಗ್ಗದಲ್ಲೇ ಇದ್ರೆ ಸಂಜೆ ಮೇಲೆ ಏನ್ ಸಿಗುತ್ತೆ ಟೈಮು ಅದಷ್ಟು ನಂದು. ಸೊ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಎಜುಕೇಶನ್ ಬಿಟ್ಟು ನನಗೆ ಅನ್ಸಿದ್ದು ನಾನು ಮಾಡ್ಬೋದು. ಯಾಕಂದ್ರೆ ನಾನು ABVPಲಿ ಆಕ್ಟಿವ್ ಆಗಿದ್ದೆ. ಆ ಟೈಮಲ್ಲಿ ಸಂಸ್ಕಾರ ಭಾರತಿಲಿ ಆಕ್ಟಿವ್ ಆಗಿದ್ದೆ. ಒಂದಿಷ್ಟು ಬೇರೆ ಬೇರೆ ಆರ್ಗನೈಸೇಷನ್ಗಳಲ್ಲಿ ಆಕ್ಟಿವ್ ಆಗಿದ್ದೆ. ಪ್ಲಸ್ ಸಿಂಗಿಂಗ್ ನಂಗೆ ಇಷ್ಟ ಇತ್ತು. ನಾನು ತುಂಬಾ ಜನದ್ದು ಕೇಳ್ತಿದ್ದೆ. ನಮ್ಮ ಅಕ್ಕನ ಬ್ಯಾಚ್ ಅವರಾಗಿರ್ಬೋದು, ನನಗಿಂತ ಸೀನಿಯರ್ಗಳ ಬ್ಯಾಚ್ ಅಲ್ಲಿ ನನಗಿಂತ ದೊಡ್ಡವ್ರು ಹೇಳೋದೆಲ್ಲ ಅಂದ್ರೆ ಬೇರೆ ಕಡೆ ಹೋದ್ರೆ ಏನು ಮಾಡಕ್ ಆಗಲ್ಲ ಅನ್ನೋದು ಒಂದು ಕಾಮನ್ ಪಾಯಿಂಟ್ ಎಲ್ಲರ ಕಡೆಯಿಂದ ನನಗೆ ಕೇಳಿದ್ದು. ಸೊ ಹಾಗಾಗಿ ನಾನು ಶಿವಮೊಗ್ಗದಲ್ಲಿರ್ಬೇಕು. ಶಿವಮೊಗ್ಗದಲ್ಲಿ 2 ಇಂಜಿನಿಯರಿಂಗ್ ಕಾಲೇಜು, JNNC ಹಾಗೆ PSITM. ಯಾವ ಕಾಲೇಜ್ ಆದ್ರೂ ಓಕೆ, ಯಾವ ಬ್ರಾಂಚ್ ಆದ್ರೂ ಓಕೆ, ಬಟ್ ನಾನು ಇರ್ಬೇಕಾಗಿದೆ ಶಿವಮೊಗ್ಗದಲ್ಲಿ ಅಷ್ಟೇ. ಯಾಕಂದ್ರೆ ನಾನು ಅಕಸ್ಮಾತ್ ನಾನು ಓದಿರೋದ್ರ ಮುಖಾಂತರನೇ ನನ್ನ ಲೈಫನ್ನ, ನನ್ನ ಕರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅಂತಿದ್ರೆ ಮೇ ಬಿ ನಾನೇ ತುಂಬಾ ಸೀರಿಯಸ್ ಆಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಡಿಸಿಷನ್ ತಗೊಂತಿದ್ದೆ. ಬಟ್ ಅವಾಗಿಂದನೂ ಒಳಗಡೆ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಇತ್ತು, ನಂದು ಆರ್ಟ್ ಫೀಲ್ಡೇ ನಂದು, ನಾನೊಬ್ಬ ಆರ್ಟಿಸ್ಟ್ ಆಗ್ಬಹುದು, ಅಥವಾ ನನ್ನ ಟೈಮಲ್ಲಿ ನಾನು ಸ್ವಲ್ಪ ಸಮಾಜಕ್ಕೂ ಕೊಡೋ ಥರ ಆಗಬೇಕು ಅನ್ನೋದು ಮನಸ್ಸಲ್ಲಿ ಇದ್ದಿದ್ದರಿಂದ ಅದೆಲ್ಲ ಆಗಬೇಕು ಅಂದರೆ ನಾನು ಶಿವಮೊಗ್ಗದಲ್ಲಿರ್ಬೇಕು. ಯಾಕಂದ್ರೆ ಇಲ್ಲಿದ್ರೆ ನನಗೆ ಟೈಮ್ ಸಿಗುತ್ತೆ ಅಂತ. ಸೊ ಹಾಗಾಗಿ ಸಿವಿಲ್ಲು, ಮೆಕ್ಯಾನಿಕಲ್ ಯಾವುದಾದ್ರೂ ಓಕೆ. ಆಪ್ಷನ್ ಎಂಟ್ರಿಲೂ ಕೂಡ ಅದೇ ಥರನೇ ಆಪ್ಷನ್ ಎಂಟ್ರಿ ಮಾಡಿದ್ದು, ಸಿವಿಲ್ ಆಮೇಲೆ ಮೆಕ್ಯಾನಿಕಲ್. ಸೊ 2 ಕಾಲೇಜಲ್ಲೂ ಎಲ್ಲ ಕಾಲೇಜು, ಎಲ್ಲ ಬ್ರ್ಯಾಂಚು ಆ ಥರ ಆಪ್ಷನ್ ಎಂಟ್ರಿ ಮಾಡಿದ್ವಿ. ಸೊ ನನಗೆ ಪೆಸಿಟಲ್ಲಿ ಮೆಕ್ಯಾನಿಕಲಲ್ಲಿ ಸೀಟ್ ಸಿಕ್ತು. ಸೊ ಫಸ್ಟ್ ಇಯರ್ ಮೆಕ್ಯಾನಿಕಲಲ್ಲಿ ಕೂತಿದ್ದೆ. ಅವಾಗಲೂ ಕೂಡ ಆಫೀಸಲ್ಲಿ ಹೋಗಿ ಮತ್ತೆ ಸೇಮ್ ಹೈಸ್ಕೂಲಲ್ಲಿ ಏನು ಮಾಡ್ತಿದ್ನೋ ಅದೇ ಕೆಲಸ. ಆಫೀಸಲ್ಲಿ ಹೋಗ್ಬಿಟ್ಟು ಆ್ಯಕ್ಚುಲಿ ನನಗೆ ಸಿವಿಲ್ ಬೇಕಾಗಿದ್ದು, ಮೆಕ್ಯಾನಿಕಲ್ ಸಿಕ್ಕಿದೆ, ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಏನು ಅಂತ. ನೋಡಪ್ಪ, ಫಸ್ಟ್ ಇಯರಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿ, ಅದ್ರ ಮೇಲೆ ಸಿವಿಲ್ಲಿಗೆ ಸೆಕೆಂಡ್ ಇಯರಿಗೆ ನಾವು ಮಾಡ್ಕೊಡ್ತೀವಿ. ಯಾಕಂದರೆ ಫಸ್ಟ್ ಇಯರಲ್ಲಿ ಎಲ್ಲ ಸಬ್ಜೆಕ್ಟ್ಸು ಕಾಮನ್ ಎಲ್ರಿಗೂ, ಸೆಕೆಂಡ್ ಇಯರಲ್ಲಿ ಸಿವಿಲಿಗೆ ಮಾಡಿಸ್ಬೋದು ಅಂತ. ಬಟ್ ಆಮೇಲೆ ಗ್ರ್ಯಾಜುವಲಿ ಬರ್ತಾ ಏನಾಯಿತು, ಫಸ್ಟ್ ಸೆಮ್ ಮುಗಿಯೋದ್ರೊಳಗಡೆ ನನಗೆ ಮೆಕ್ಯಾನಿಕಲ್ಲೇ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಸಿವಿಲ್ ಗೊತ್ತಿಲ್ಲ ಹೇಗಿದೆ ಅಂತ. ಬಟ್ ಮೆಕ್ಯಾನಿಕಲಲ್ಲಿ ಇದ್ದಿದ್ದರಿಂದ ಮೆಕ್ಯಾನಿಕಲ್ಲು ನನ್ನ ಫ್ರೆಂಡ್ಸು ಆಮೇಲೆ ನಮ್ಮ ಸೀನಿಯರ್ಸ್ ಕಡೆಯಿಂದ ಕಿವಿಗೆ ಬೀಳ್ತಾ ಇತ್ತಲ್ಲ, ರಾಯಲ್ ಮೆಕ್ಯಾನಿಕಲ್ ಅಂತೆಲ್ಲ. ಸೊ ಅವೆಲ್ಲ ಕೇಳಿ ಮೆಕ್ಯಾನಿಕಲಲ್ಲೇ ಇರಬೇಕು ಅಂತ ಅನ್ನಿಸ್ತು. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡ್ತಾ ನಾನು ಅಂದ್ಕೊಂಡಂತಹ ಕೆಲಸಗಳನ್ನು ಜೊತೆಗೆ ಈ ಒಂದಿಷ್ಟು ಅಂದರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ್ಮೇಲೆ ಅದನ್ನು ಸ್ವಲ್ಪ ನಾನು ಇಂಪ್ರೂವೈಸ್ ಮಾಡ್ಕೋಬೇಕು. ಆ ಸ್ಕಿಲ್ ಸ್ವಲ್ಪ ಬ್ರಷ್ ಅಪ್ ಮಾಡ್ಕೋಬೇಕು, ಸಿಂಗಿಂಗಲ್ಲಿ ಮಾಡ್ಕೋಬೇಕು. ಈ ಥರ ಅದ್ರ ಮೇಲೆ ಸ್ವಲ್ಪ ಗಮನ ಕೊಟ್ಕೊಂಡು, ಹಾಗೆ ನಾನಿದ್ದಂಥ ಆರ್ಗನೈಸೇಷನ್ ಮುಖಾಂತರ ಏನೇನು ಕೆಲಸಗಳು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಡಿಗ್ರಿನೂ ಕಂಪ್ಲೀಟ್ ಮಾಡಿ, ಡಿಗ್ರಿ ಸರ್ಟಿಫಿಕೇಟ್ ಮನೇಲಿದೆ. ಬಟ್ ಇವಾಗ ನನ್ನ ಒಂದು ಕರಿಯರ್ ನಾನೇನು ಅಂದ್ಕೊಂಡಿದ್ನೋ ಅದೇ ಥರನೇ ಮುಂದೆ ಹೋಗ್ತಾ ಇದೆ. ಸೊ ಡಿಗ್ರಿ ಲೈಫಲ್ಲಿ ನನ್ನ ಫ್ರೆಂಡು ನನ್ನ ಜೊತೆಗೆ ಸಚಿನ್ ಅಂತಿದ್ದ. ಅವ್ನು ಸಿವಿಲ್ಲು, ನಾನು ಮೆಕ್ಯಾನಿಕಲ್. ನಾವೆಲ್ಲ ಆಲ್ಮೋಸ್ಟ್ ಬೇರೆ ಎಲ್ಲ ಬ್ರಾಂಚಲ್ಲಿರೋ ಫ್ರೆಂಡ್ಸು ನಾವೆಲ್ಲ ಕ್ಲೋಸ್ ಆಗಿದ್ದು ಹೇಗೆ ಅಂದರೆ ಸೇಮ್ ನಮ್ಮ ಕಲ್ಚರಲ್ ಟೀಮಿಂದ, ಪ್ರೇರಣಾ ಅಂತ ಕಲ್ಚರಲ್ ಟೀಮ್. ನಾವು ಪ್ರತಿ ವರ್ಷ ಕಾಲೇಜ್ ಫೆಸ್ಟ್ ಆಗಿರ್ಬೋದು, VTU ಫೆಸ್ಟ್ ಆಗಿರ್ಬೋದು, ಎಲ್ಲ ಜೊತೆಗೆ ಒಟ್ಟಿಗೆ ಮಾಡ್ತಾ ಇದ್ವಿ. ಸೊ ನಾನು ಸಚಿನ್ ಹೇಗೆ ಅಂತ ಹೇಳಿದ್ರೆ ನಾವು ಸಖತ್ ಕ್ಲೋಸ್ ಫ್ರೆಂಡ್ಸು. ಜೊತೆಗೆ ಏನು ಮಾಡ್ತಿದ್ವಿ, ನಾವು ಎದುರುಗಡೆ ಸಿಕ್ಕಾಗ ಬೇರೆಯವರೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿದ್ರಲ್ಲ, ಆಯ್ ಮಗ ಆರಾಮಿದ್ಯಾ, ಇವಾಗ ಬಂದ್ಯಾ, ಹಂಗೆಲ್ಲ ನಾವು ಮಾತಾಡಿಲ್ಲ ಯಾವಾಗ್ಲೂ. ಅವ್ನು ಎದುರುಗಡೆ ಬಂದರೆ, ನಾನು ಎದುರುಗಡೆ ಬಂದರೆ ಫಸ್ಟ್ ನಾವು ಕೇಳ್ತಿದ್ದೆ, ನಾನು ಅವನಿಗೆ ಕೇಳ್ತಿದ್ದೆ, ಪೃಥ್ವಿ ನೋಡಿದ್ಯಾ ಅಂತ. ಅವ್ನು ನನಗೆ ಕೇಳ್ತಿದ್ದ, ಸಚಿನ ನೋಡಿದ್ಯಾ, ಇಲ್ಲ ಕಾಣಲಿಲ್ಲ ಕಣೋ. ಈ ಥರ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡೆ, ನಾರ್ಮಲ್ ಟೈಮಲ್ಲೂ ಕೂಡ ತಮಾಷೆ ಮಾಡ್ಕೊಂಡೆ ನಾವು ಇರ್ತಾ ಇದ್ದವರು. ಸೊ ಕಾಲೇಜಲ್ಲಿ ಫೆಸ್ಟ್ ಅಂತ ಬಂದಾಗ
ಆಂಕರಿಂಗ್ ಮಾಡಬೇಕು ಅಂತ ಆಡಿಷನ್ ಕೊಟ್ಟಾಗ ನಾನು ಸಚಿನ ಒಟ್ಟಿಗೆ ಮಾಡಬೇಕು ಅಂತ ಆಯ್ತು. ಸೊ ನಾವು ಹುಡುಗರ ಥರ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಪ್ಲಸ್ ಯಾವುದೇ ಸಿನಿಮಾ ಕ್ಯಾರೆಕ್ಟರ್ಗಳಿರುತ್ತಲ್ಲ, ಆ ಕ್ಯಾರೆಕ್ಟರ್ಗಳನ್ನ ಸ್ಟೇಜ್ ಮೇಲೆ ತೊಗೊಂಬರ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಒಂದು ಪರ್ಫಾರ್ಮೆನ್ಸ್ ಆದಮೇಲೆ ಆಂಕರಿಂಗ್ ಮಾಡಕ್ಕೆ ಸ್ಟೇಜ್ ಮೇಲೆ ಬಂದರೆ, ನಾವು ಪಿಕೆಲಿ ನಾನು ಅಮೀರ್ ಖಾನ್ ಬಂದಂಗೆ ಬರ್ತಿದ್ದೆ, ಅವ್ನು ಬೇರೆ ಥರ ಬರ್ತಾ ಇದ್ದ. ಇನ್ನೊಂದು ಟೈಮಲ್ಲಿ ಇನ್ನೊಂದು ಪರ್ಫಾರ್ಮೆನ್ಸ್ ಆದಮೇಲೆ ಕುಡುಕ್ರ ಥರ ಬರ್ತಾ ಇದ್ವಿ. ಸೊ ಡಿಫ್ರೆಂಟಾಗಿ ಬಂದು ಮಾಡ್ತಿದ್ವಿ. ಅಂದರೆ ನಮಗೆ ಖುಷಿ ಆಗ್ತಿತ್ತು. ಪ್ಲಸ್ ನಾವಿಬ್ರು ನಾರ್ಮಲ್ ಆಗು ಅದೇ ಥರ ಇರ್ತಿದ್ವಿ, ತಮಾಷೆ ಮಾಡಿಕೊಂಡು, ತರಲೆ ಮಾಡಿಕೊಂಡು. ಸೊ ಅದನ್ನೇ ಸ್ಟೇಜ್ ಮೇಲೆ ತರ್ತಾ ಇದ್ವಿ. ಜೊತೆಗೆ ಇದು ಇನ್ಫಾರ್ಮಲ್ ಆಗೋಯ್ತು. ಜೊತೆಗೆ ನಮ್ಮ ಮೆಕ್ಯಾನಿಕಲ್ ಬ್ರಾಂಚಲ್ಲಿ ಯಾವುದೇ ಫಾರ್ಮಲ್ ಈವೆಂಟ್ಗಳಾದರೂ ಕೂಡ ನಮ್ಮ HODಗಳು, ನಮ್ಮ ಪ್ರೊಫೆಸರ್ಸ್ ಅವರೆಲ್ಲರೂ ಕೂಡ ನನಗೆ ಕರೆದು ಇಂಗ್ಲೀಷಲ್ಲೇ ಆ್ಯಂಕರಿಂಗ್ ಮಾಡಕ್ಕೆ ಕೊಡ್ತಿದ್ರು ಫಾರ್ಮಲ್ ಇವೆಂಟಿಂದ. ಸೊ ಸ್ಟಾರ್ಟಿಂಗ್ ಆಗಿದ್ದರಿಂದ ಓಕೆ ನಾನು ಮಾಡ್ಬೋದಾ, ಯಾಕಂದ್ರೆ ನಾನು ಇನ್ಫಾರ್ಮಲ್ಲೇ ಮಾಡ್ಕೊಂಡು ಬಂದಿರೋ, ನಾನು ತರಲೆ ಮಾಡ್ಕೊಂಡು ತಮಾಷೆ ಮಾಡಿಕೊಂಡು ಆನ್ ಸ್ಟೇಜಲ್ಲಿ ಎಲ್ಲರೂ ನಗಾಡ್ಸ್ಕೊಂಡಿರೋದು ಒಂದು ಟೈಪ್ ಆದರೆ, ಫಾರ್ಮಲ್ ತುಂಬ ಬೇರೆ ಪ್ಯಾಟ್ರನ್, ಅದು ಒಂಥರ ಆಪೋಸಿಟ್ ಪ್ಯಾಟ್ರನ್. ಸೊ ಮಾಡ್ಬೋದಾ ಅಂತ ಅನ್ನಿಸ್ದಾಗ, ಇಲ್ಲ ನೀನು ಮಾಡ್ತೀಯಾ, ಮಾಡು, ಆಗುತ್ತೆ ಅಂತ ಹೇಳಿ ನನಗೆ ಧೈರ್ಯ ಕೊಟ್ಟು ಫಸ್ಟು ನಾನು ಆ್ಯಂಕರಿಂಗ್ ಫಾರ್ಮಲ್, ಆ್ಯಂಕರಿಂಗ್ ಇನ್ಫಾರ್ಮಲ್ ಎರಡೂ ಕೂಡ ಸ್ಟಾರ್ಟ್ ಮಾಡಿದ್ದು ನನ್ನ ಇಂಜಿನಿಯರಿಂಗ್ ಟೈಮಲ್ಲೇ. ಸೊ ಅಲ್ಲಿಂದ ನನ್ನ ಆ್ಯಂಕರಿಂಗ್ ಮೇಲೂ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರೋ ಥರ ಆ್ಯಂಕರಿಂಗ್ ಕರಿಯರು ಕೂಡ ಸ್ಟಾರ್ಟ್ ಆಗಿದ್ದು ನನ್ನ ಕಾಲೇಜಿಂದ, PSITM ಇಂದ. ಸೊ ಇವತ್ತಿಗೆ ಅದು ನನ್ನ ಪಾರ್ಟ್ ಆಫ್ ಮೈ ಕರಿಯರ್ ಅಂತ ಹೇಳುವೆ. ಮಲ್ಟಿಪಲ್ ಕೆಲಸಗಳು ಮಾಡ್ತಿರೋದ್ರಿಂದ, ಬಟ್ ಮೇಯ್ನ್ ಆಗಿ ನಂಗೆ ತುಂಬ ಈವೆಂಟ್ಗಳನ್ನು ಮಾಡ್ತಾ ಇರೋದು ನಾನು ಆ್ಯಂಕರಿಂಗಲ್ಲೇ. ಇವತ್ತು ಎಷ್ಟೋ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳ ಜೊತೆಗೆ ಅನ್ಅಫಿಷಿಯಲ್ ಟೈಅಪ್ ಥರ ಆಗೋಗ್ಬಿಟ್ಟಿದ್ದೀನಿ, ಅನ್ಅಫಿಷಿಯಲ್ ಎಂಪ್ಲಾಯಿ ಥರ ಆಗ್ಬಿಟ್ಟಿದ್ದೀನಿ. ಅದರಲ್ಲೂ JSW ಸ್ಟೀಲ್ ನಮ್ಮ ವಿಶ್ವಾಸ್ ಸರ್ ಅಂತ ಇದ್ದಾರೆ, ಅವರು ಚಾನಲ್ ಮಾರ್ಕೆಟಿಂಗ್ ಪಾರ್ಟ್ನರ್ ಸೌತ್ ಒನ್ನಿಗೆ, ಅಂದರೆ ಒಂದು 4 ಸ್ಟೇಟಿಗೆ. ಅವರು ಕಾಲ್ ಮಾಡಿ, ಪೃಥ್ವಿ ಇಂತಿಂಥ ಡೇಟ್ಸಲ್ಲಿ ಈವೆಂಟನ್ನು ಮಾಡ್ತಾ ಇದ್ದೀವಿ, ನೀವು ಫ್ರೀ ಇದ್ದೀರಾ ಅಂತ ಕೇಳಿ ಡೇಟ್ನ ಬ್ಲಾಕ್ ಮಾಡ್ತಾರೆ. ಸೊ ನನಗೆ ಈ ಫೀಲ್ಡಲ್ಲೂ ಕೂಡ ಇಷ್ಟೊಂದು ಸಪೋರ್ಟಿವ್ ಆಗಿ ಇರುವಂತಹ ತುಂಬ ಜನ ವ್ಯಕ್ತಿಗಳಿದ್ದು, ನನ್ನ ಕರಿಯರಲ್ಲೂ ಕೂಡ, ಆ್ಯಂಕರಿಂಗ್ ಕರಿಯರಲ್ಲೂ ಕೂಡ ನನಗೆ ಬ್ಯಾಕ್ ಬೋನ್ ಆಗಿ, ಸಪೋರ್ಟಿವ್ ಆಗಿ. ಅಂದರೆ ನನಗೊಂದು ಖುಷಿ ಏನು ಅಂದರೆ, ಈವೆಂಟ್ಗಳನ್ನು ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಅನ್ನೋದು ನನಗೆ ಖುಷಿ. ಯಾಕಂದರೆ ನನಗೋಸ್ಕರನೇ ಪಾಪ ಅವರು ವೆಯ್ಟ್ ಮಾಡ್ತಾರೆ, ನನ್ನನ್ನೇ ಪದೇ ಎಲ್ಲ ಕಡೆ ಆಲ್ ಓವರ್ ಸ್ಟೇಟ್ ಎಲ್ಲೇ ಈವೆಂಟ್ ಆದರೂ ಕೂಡ ನನ್ನೇ ಕರೀತಾರೆ ಅಂತಂದರೆ ಖುಷಿ ಆಗುತ್ತೆ. ಈ ಬಜಾಜ್ ಎಲೆಕ್ಟ್ರಿಕಲ್ಸ್ ಅವರಾಗಿರ್ಬೋದು. ಸೊ ಈ ರೀತಿ ಹಲವಾರು ಕಾರ್ಪೊರೇಟ್ ಈವೆಂಟ್ಸ್, ಪ್ಲಸ್ ನಾನು ಯಾವ್ದಾದ್ರು ಫ್ಯಾಮಿಲಿ ಈವೆಂಟ್ಸ್ ಮಾಡಿಕೊಟ್ರೆ ಅವ್ರ ಫ್ಯಾಮಿಲಿಯಲ್ಲಿ ಯಾವುದೇ ಫಂಕ್ಷನ್ ಆದರೂ ಕೂಡ ನನಗೆ ಕರೀತಾರೆ. ಸೊ ಎಲ್ಲದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ನನ್ನ ಇಂಜಿನಿಯರಿಂಗ್ ಡೇಸಿಂದ ಅಲ್ಲಿ ಸ್ಟಾರ್ಟ್ ಆದಂತಹ ಆ್ಯಂಕರಿಂಗ್ ಇವತ್ತು ನನಗೊಂದು ಒನ್ ಆಫ್ ದ ಮೇನ್ ಸೋರ್ಸಸ್ ಆಫ್ ಇನ್ಕಮ್ ಆಗಿದೆ